ಜ್ಯೋತಿಗೆ ಚಾಲನೆ ಕೊಡ್ತೀನಿ ಅಂತ ಹೇಳುವಾಗ ನಾನು ನಮ್ಮ ಉಸ್ತುವಾರಿ ಸಚಿವರ ಹತ್ರ ವಿನಂತಿ ಮಾಡಿಕೊಂಡೆ. ಈ ಕಾರ್ಯಕ್ರಮವನ್ನು ನಾವು ಪುತ್ತೂರಿನಲ್ಲಿ ಮಾಡಬೇಕು, ನೀವು ಪುತ್ತೂರಿಗೆ ಬರಬೇಕು. ಆ ಮುಖಾಂತರ ನೀವು ಪುತ್ತೂರನ್ನು ಮೊದಲು ನೋಡಿದಿರಿ, ಇವಾಗ ಕೂಡ ಈ ಗೃಹ ಜ್ಯೋತಿಯನ್ನು ಇಲ್ಲಿಂದ ಜನರಿಗೆ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನೀವು ಅರ್ಪಣೆ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡೆ. ಆಗ ಅವರು ಹೇಳಿದರು, ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ನಾವು ಅಲ್ಲಿಂದ ಬಂದು ಪುನಃ ಇಲ್ಲಿ ಮಾಡುವಾಗ ಮತ್ತು ಇವತ್ತು ಶುಕ್ರವಾರ ಕೂಡ ಕೆಲವು ಮುಸ್ಲಿಂ ಬಂಧುಗಳಿಗೆ ಬರಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಸರ್ಕಾರ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಕೂಡಲೇ ಚಾಲನೆ ಮಾಡಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದರು. ಆಗ ನಾವು ಇಲ್ಲಿ ಎಲ್ಲರ ಹತ್ರ ಚರ್ಚೆ ಮಾಡಿ, ಆದರೂ ಪರವಾಗಿಲ್ಲ, ಅವರೆಲ್ಲ ಸಹಕಾರ ಕೊಡ್ತಾರೆ, ಇವತ್ತು ಶುಕ್ರವಾರ ಆದರೂ ಕೂಡ ಈ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಡುವಂಥ ಕೆಲಸ ಆಗಿದೆ. ಇವತ್ತು ಪುತ್ತೂರಿನಲ್ಲಿ ಸುಮಾರು 1,23,821 ಗ್ರಾಹಕರಿದ್ದಾರೆ. ಅದರಲ್ಲಿ 92,709 ಜನ ಈವಾಗಲೇ ಈ ಗೃಹ ಜ್ಯೋತಿ ಏನು ಯೋಜನೆ ಇದೆ ಅದನ್ನು ಪಡ್ಕೊಂಡಿದ್ದಾರೆ. ಸುಮಾರು 75% ಜನ ಅದನ್ನು ತಗೊಳ್ಳುವಂತಾಗಿದೆ. ಆಗಸ್ಟ್ 1/7/2023 ಆಗಸ್ಟ್ರಲ್ಲಿ ಆರಂಭವಾದಂಥ ಈ ಯೋಜನೆ ಏನಿದೆ, ಜನ ಅವರೇ ಹೋಗಿ ಆ ಕಾರ್ಯಕ್ರಮದ ಯೋಜನೆಯ ಪ್ರಯೋಜನವನ್ನು ಪಡೆಯುವಂಥದ್ದು ಆಗಿದೆ. ಇದಕ್ಕೇನು ಲಾಸ್ಟ್ ಡೇಟ್ ಇಲ್ಲ, ಇವತ್ತು ಮುಗೀತದೆ ನಾಳೆ ಮುಗೀತದೆ, ಇನ್ನೂ ಲಾಸ್ಟ್ ಡೇಟನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ. ಯಾಕಂತ ಹೇಳಿದರೆ ಸರ್ಕಾರ ಕೆಲವರು ಬಾಡಿಗೆ ಮನೆಯಲ್ಲಿದ್ದಾರೆ, ಕೆಲವ್ರದ್ದು ದಾಖಲೆಗಳು ತಂದೆ ತೀರಿ ಹೋಗಿದ್ದರೆ ಅವರ ಮುಂದಿನ ಮಕ್ಕಳ ಹೆಸರಲ್ಲಿದೆ, ಅದನ್ನು ಬದಲಾವಣೆ ಮಾಡಲಿಕ್ಕೆ ಅವರಿಗೆ ಸಮಯ ತಗೊಳ್ತದೆ. ಇದರಿಂದ ಒಂದು ಹೆಚ್ಚುವರಿಯಾಗಿ ಅದಕ್ಕೆ ಸಮಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರ 5 ಗ್ಯಾರಂಟಿಗಳನ್ನು ನಾವು ಚುನಾವಣೆ ಪ್ರಚಾರಕ್ಕೆ ಹೋಗುವಾಗ ನಮ್ಮ ಹತ್ರನೂ ಸ್ವಲ್ಪ ಅಂಜಕೆ ಹೆದರಿಕೆ ಎಲ್ಲ ಇತ್ತು ನಮ್ಮ ಹತ್ರ. ಈ 5 ಗ್ಯಾರಂಟಿಗಳನ್ನು ಎಲ್ಲಾದರೂ ಚಲಾವಣೆಗೆ ತರದಿದ್ದರೆ ನಾವು ಹೋಗೋದು ಹೇಗಪ್ಪ? ಈ ಮಹಿಳೆಯರು 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿ ನಮ್ಮನ್ನು ಅಡ್ಡಕಟ್ಟಿ ಏನಾದರೂ, ಎಲ್ಲಿ ನೀವು ಶಾಸಕರಾಗಿದ್ದೀರಿ 2,000 ರೂಪಾಯಿ ಕೊಡಿ, ನಾವು ಬಸ್ಸು ಉಚಿತವಾಗಿ ಕೊಟ್ಟಿದ್ದೀರಿ, ಬಸ್ ಎಲ್ಲಿದೆ, ಈ ರೀತಿ ನಮ್ಮ ಹತ್ರ ಪ್ರಶ್ನೆ ಮಾಡ್ತಾರ ಅಂತ ನಮಗೆ ಸ್ವಲ್ಪ ಹೆದರಿಕೆ ಇತ್ತು. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಬಂದ ಕೂಡಲೇ 1 ತಿಂಗಳಿನಲ್ಲಿ 5 ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸ, 52,000 ಕೋಟಿ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜನಗಳಿಗೆ, ಬೇರೆ ಪಕ್ಷದವರಿಗೆ ನಮ್ಮ ಮೇಲೆ ಡೌಟ್ ಇತ್ತು. ಮೊದಲು ಹೇಳ್ತಾ ಇದ್ರು ಯಾವುದನ್ನು ಕೊಡುವುದಿಲ್ಲ, ಸುಮ್ಮನೆ ಹೇಳ್ತಾರೆ, ನೀವು ಓಟ್ ಹಾಕಬೇಡಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ರು. ಈಗ ಯಾರು ಅದನ್ನು ಹೇಳಿದ್ದಾರೆ, ಈಗ ಅವರಿಗೆ ಯಾವುದು ಹೇಳಲಿಕ್ಕೆ ಅಂತ 1 ತಿಂಗಳಲ್ಲಿ ಎಲ್ಲ 3-4 ಗ್ಯಾರಂಟಿಗಳನ್ನು ಕೊಡುವಂಥದ್ದಾಗಿದೆ. 1 ಗ್ಯಾರಂಟಿ ಮಾತ್ರ ಬಾಕಿ ಇರುವಂಥದ್ದು. ಅದಕ್ಕೆ ಇನ್ನು ಏನು ಡಿಗ್ರಿ ಪಾಸಾಗಿ ಬರ್ತಾರೆ ಅದು ನೆಕ್ಸ್ಟ್ ಮಂತ್ 1 ತಿಂಗಳ ನಂತರ ಅವರಿಗೆ ಸಿಗುವಂಥ ಕೆಲಸ ಕೂಡ ಆಗ್ತದೆ. ಅದರ ಜೊತೆಯಲ್ಲಿ ಈ ಗ್ಯಾರಂಟಿಗಳನ್ನು ಕೊಟ್ಟ ಕೂಡಲೇ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಇನ್ನು ಯಾವ ಅಭಿವೃದ್ಧಿ ಕೆಲಸಗಳು ಇಲ್ಲ, ಎಲ್ಲ ದುಡ್ಡು ತಗೊಂಡು ಬಂದು ಗ್ಯಾರಂಟಿಗೆ ಹಾಕಿದ್ದಾರೆ ಅಂತ. ಈ ಬೇರೆ ಪಕ್ಷದವರಿಗೆ ಅವರಿಗೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮನಿ ಮ್ಯಾನೇಜ್ಮೆಂಟಲ್ಲಿ ನಂಬರ್ 1 ಇದ್ದಾರೆ. ಎಲ್ಲಾಂದರೆ ಬೇರೆ ಕಡೆಯಿಂದ ಸಾಲ ತಗೊಂಡು ಇವತ್ತು 5 ಗ್ಯಾರಂಟಿ ಕೊಡ್ತಾ ಇದ್ದಾರಾ? ಅಲ್ಲ, ಎಲ್ಲಾದರೂ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆಯಾ? ಅಭಿವೃದ್ಧಿ ಕೆಲಸಗಳು ಅದೇ ರೀತಿ ನಡೀತಾ ಇದೆ, ಅನುದಾನಗಳು ಬರುವುದು ಅದೇ ರೀತಿ ನಡೀತಾ ಇದೆ. ಇವರು ಏನು ಹಿಂದೆ 5 ವರ್ಷದಲ್ಲಿ ಮಾಡಿದ್ದು ಅದಕ್ಕಿಂತ ಜಾಸ್ತಿ ಕೊಡುವಂಥ ಕೆಲಸಗಳು ಇವತ್ತು ಆಗೋದನ್ನು ನಾವೆಲ್ಲ ಕಂಡಿದ್ದೇವೆ. ಒಟ್ಟಿನಲ್ಲಿ ಬಸ್ಸು ಕೊಡುವಾಗ, ಉಚಿತವಾಗಿ ಬಸ್ ಕೊಡುವಾಗ ನಿಮಗೆಲ್ಲ ಗೊತ್ತಿರ್ಬೋದು, 3 ತಿಂಗಳಿನಲ್ಲಿ ಯಾವತ್ತು 1 ವರ್ಷದಲ್ಲಿ ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಅಲ್ಲಿ ಏನು ದುಡ್ಡು ಹಣ ಬರ್ತಾ ಇತ್ತಾ, ಅದು ಬರೀ 3 ತಿಂಗಳಲ್ಲಿ ಬರುವಂಥ ಕೆಲಸಗಳಾಗಿದೆ. ಈ ಉಚಿತವಾಗಿ ಕೊಟ್ಟಲ್ಲಿ ಕೆಲವು ನೀವು ನೋಡಿರ್ಬೋದು, ಪತ್ರಿಕೆಯಲ್ಲೆಲ್ಲ ನೋಡಿರ್ಬೋದು, ಬಸ್ಸಿನ ಸೀಟುಗಳನ್ನು, ಬಸ್ಸಿನ ಡೋರುಗಳನ್ನು ತೆಗೆದು ಮಹಿಳೆಯರು ಅದರಲ್ಲಿ ಮೇಲೆ ಹೋಗಿ ಕೂತ್ಕೊಳ್ಳುವಂಥದ್ದು. ನಮ್ಮ ಧರ್ಮಸ್ಥಳದಲ್ಲೆಲ್ಲ ಎದುರುಗಡೆ ಡ್ರೈವರಿಗೆ ಜಾಗ ಇಲ್ಲ, ಮಂತ್ರಿಗಳೇ ಡ್ರೈವರ್ ಕೊಡುವ ಡ್ರೈವರ್ ಹತ್ತಿರ ಬಸ್ಸಲ್ಲಿ ಹತ್ತಿ ಮೇಲೆ ಬಂದು ಕೂತ್ಕೊಂಡು ಒಂದೇ ಒಂದು ನಮ್ಮ ಪುರುಷರನ್ನು ಹೊರಗೆ ಹೋಗಲಿಕ್ಕೆ ಬಿಡಲಿಲ್ಲ, ಎಲ್ಲ ಅವರೇ ಕೂತ್ಕೊಂಡು ಇನ್ನೊಂದು ಬಿಟ್ಕೊಂಡು ಹೋಗಲಿಕ್ಕೆ ಒಂದು ಬಾಕಿ. ಆ ರೀತಿ ಮಹಿಳೆಯರು ಅದರಲ್ಲಿ ಹೋಗುವಂಥ ವಿಚಾರಗಳಾಗಿದೆ. ಇದು ಯಾಕೆ ಇದೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಉಚಿತವಾಗಿ ಕೊಟ್ಟರೆ ಇವತ್ತು ಆ ದುಡ್ಡು ರೊಟೇಷನ್ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು. ಅಲ್ಲಲ್ಲಿ ದುಡ್ಡು ಕೊಟ್ಟು 2,000 ರೂಪಾಯಿ ಕೊಟ್ಟ ಕೂಡಲೇ ನೋಡಿ, ಅದರ ಒಂದು ಕಡೆ ಬಸ್ ಫ್ರೀ, ಒಂದು ಕಡೆ 2,000 ರೂಪಾಯಿ ದುಡ್ಡು ಬಂತು, ಒಂದು ಕಡೆ ಮನೆಯದ್ದು ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ,
ಮತ್ತು ಮಹಿಳೆಯರಿಗೆ ಏನು ಕೆಲಸ ಇದೆ, ಗಂಡಸರಿಗೆ ಭಾರ ಕಡಿಮೆ ಆಯಿತು, ಮಹಿಳೆಯರಿಗೆ ಎಲ್ಲ ದುಡ್ಡು ಬಂತು. ಇದು ದುಡ್ಡು ರೊಟೇಷನ್ ಆಗುವಂಥ ಕೆಲಸಗಳು ನಮ್ಮ ಆರ್ಥಿಕವಾಗಿ ಅದನ್ನು ಟರ್ನ್ ಓವರ್ ಅಂತ ಹೇಳ್ತಾರೆ. ಈ ರೀತಿ ಆಗುವಂಥ ಕೆಲಸವನ್ನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಅಂತ ಹೇಳಿಕ್ಕೆ ಸಂತೋಷವಾಗಿ ನಾವು ಹೇಳ್ಬೋದು. ನಾವೆಲ್ಲ ಕಾರ್ಯಕರ್ತರಿದ್ದೇವೆ. ನೀವು ಕೊಡುವಾಗಲೂ ಹಾಗೆ ಯಾವುದೇ ಪಕ್ಷ ಭೇದ ಮರೆತು ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸಗಳು ನಾವು ಮಾಡಬೇಕಿದೆ. ಅವು ಯಾವ ಪಕ್ಷದಲ್ಲಿ ಇರಲಿ, ಆ ಪಕ್ಷದವರ ಪ್ರೀತಿ ಬೇರೆ ಪಕ್ಷದಲ್ಲಿ ಇದ್ದರೂ ಪ್ರತಿಯೊಬ್ಬ ನಾಗರಿಕನಿಗೆ ಇದನ್ನು ಮುಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಅಷ್ಟು ನಮ್ಮ ಉಸ್ತುವಾರಿ ಮಂತ್ರಿಗಳು ಕೆಲವೊಂದು ವಿಚಾರಗಳನ್ನು ಹೇಳಿದರು. ಗುಂಡೂರಾವ್ ಅವರು, ನಮ್ಮದು ಲೀಸ್ಟ್ ನೋಡಿದರೆ ಒಂದು ಭಾರಿ ಉದ್ದ ಲೀಸ್ಟುಗಳಿದೆ. ನಾವು ಹೋದಾಗ ಎಲ್ಲ ಮಂತ್ರಿಗಳ ಹತ್ರ ಗಲಾಟೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಅಭಿವೃದ್ಧಿ ಬಗ್ಗೆ ನಮಗೆ ದುಡ್ಡು ಕೊಡಬೇಕು. ನಾವು ದಕ್ಷಿಣ ಕನ್ನಡಕ್ಕೆ ಯಾವಾಗಲೂ ದುಡ್ಡು ಬರೋದು ಕಡಿಮೆ. ಮೊನ್ನೆನೂ ಹೋಗಿದ್ದೆ. ಹೋಗುವಾಗ ನಮ್ಮ ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜು ಆರಂಭ ಮಾಡಬೇಕು. ಅವ್ರ ಹತ್ರ ಡಿಸ್ಕಸ್ ಮಾಡಿ ಕೂಡಲೇ ನಮ್ಮ ಫೈನಾನ್ಸ್ ಸೆಕ್ರೆಟರಿಗೆ ಹೋಗಿ ನಮಗೆ ಪಶುವೈದ್ಯಕೀಯ ಕಾಲೇಜು ಆರಂಭ ಮಾಡಲಿಕ್ಕೆ 20 ಕೋಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ನಮಗೆ ಅದಕ್ಕೆ ಫ್ಯಾಕಲ್ಟೀಸ್ ಬೇಕು, ಅದಕ್ಕೆ 20 ಕೋಟಿಯನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಅದು ಫೈಲ್ ಮೊನ್ನೆ ಕಡತ ಅಲ್ಲಿ ಬರಲಿಲ್ಲ, ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ತುಂಬ ತೊಂದರೆ ಇತ್ತು. ನಾವು ಅಲ್ಲಲ್ಲಿ ಬೋರ್ವೆಲ್ಗಳನ್ನು ತೆಗೆಯೋದು, ಅದಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಹಾಸ್ಟೆಲ್ಗಳಲ್ಲಿ ನೀರಿಲ್ಲ. ಅದಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ 960 ಕೋಟಿಯ ಯೋಜನೆಯನ್ನು ಬಂದಿರಿದ್ರೆ ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 960 ಕೋಟಿದು ನೀರು ಬರಡಿ, ನೀರು ಬತ್ತೋ ನಾಡಿ ಬುಕ್ಕ ಜೋರು ಹೊಡ್ಗ. 960 ಕೋಟಿ ರೂಪಾಯಿದು ನಮಗೆ ಸಂತೋಷ ಆಗ್ತದೆ. ಇಷ್ಟು ವರ್ಷದಲ್ಲಿ ಏನಾದರೂ ಯಾವತ್ತಾದರೂ 1,000 ಕೋಟಿದು ಯೋಜನೆ ನಮ್ಮ ಬಂದಿದೆಯಾ? KMF ಪೂರ್ತಿ KMF ಇಲ್ಲಿಗೆ ಪುತ್ತೂರಿಗೆ ಬರಬೇಕು ಅಂತ ನಮ್ಮ ಆಸೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಹಾಲು ಕೊಡುವಂಥದ್ದು ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ ಭಾಗದಿಂದ ಹಾಳು ಮಂಗಳೂರಿಗೆ ಹೋಗಿ ಅಲ್ಲಿ ಬಾಟ್ಲಿಂಗ್ ಪ್ಲ್ಯಾಂಟಲ್ಲಿ ಬಾಟ್ಲಿಂಗ್ ಆಗಿ ಪುನಃ ನಮಗೆ ಬರ್ತದೆ. ಅಲ್ಲಿ ಅವರ ಬೋರ್ಡಲ್ಲಿ ಅದೆಲ್ಲ ಪಾಸಾಗಿದೆ. ನಾವು ಜಾಗ ಕೊಡಬೇಕಂಥದ್ದು ಮಾತ್ರ ಉಳಿದಿರೋದು. 10 ಎಕರೆ ಜಾಗ ಕೊಡ್ತೀನಂತ ನಮ್ಮ DC ಅವರು ಹೇಳಿದ್ದಾರೆ. ಎಲ್ಲ ಕಡತ ಅವರ ಕೈಯಲ್ಲಿದೆ. ಮುಂದಿನ ದಿವಸಗಳಲ್ಲಿ KMF ಪೂರ್ತಿ ನಮ್ಮ ಪುತ್ತೂರಿಗೆ ಬರಬೇಕು. ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಜನಗಳ ಕೈಯಲ್ಲಿ ಉದ್ಯೋಗ ಕೊಡುವಂಥ, ಯುವಕರಿಗೆ ಉದ್ಯೋಗ ಕೊಡುವಂಥ ಕೆಲಸಗಳನ್ನು ಆಗಬೇಕು. ಈ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಡ್ರೈನೇಜ್ ಸಿಸ್ಟಮು ಅದು ಕೂಡ ಮಂತ್ರಿಗಳೇ, ನಮಗೆ ಡ್ರೈನೇಜ್ ಸಿಸ್ಟಮ್ ಇಲ್ಲ. ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದು ನೀವು ಕೂಡ ಇದ್ದೀರಿ. ಆವಾಗ ಏನು 10 ವರ್ಷದ ಹಿಂದೆ ಸರ್ವೆ ಮಾಡಿ, ಒಂದು ಜಿಯೋಗ್ರಫಿಕಲ್ ಸರ್ವೆ ಮಾಡಿ ಸರಿಯಾಗಿ ಮಾಡಿಲ್ಲ. ಟೆಕ್ನಿಕಲ್ ರಿಪೋರ್ಟ್ ಕೊಡುವಾಗ ಇಲ್ಲಿ ಡ್ರೈನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ವ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ರೀಸರ್ವೆ ಮಾಡಿ ಅದನ್ನು ಕಳಿಸುವಂಥ ವಿಚಾರವನ್ನು ಮಾಡಿದೆ. ಅದು ನಮಗೆ ನೆಕ್ಸ್ಟ್ ಇಯರ್ ಕೊಟ್ಟರೂ ಪರವಾಗಿಲ್ಲ. ನಾವೆಲ್ಲ ಒಮ್ಮೆಲೆ ಕೇಳುವುದಿಲ್ಲ. ಯಾಕಂದರೆ ನಿಮಗೂ ಬೇರೆ ಬೇರೆ ಕಡೆ, ನಿಮ್ಮ ಕ್ಷೇತ್ರದ್ದು ಇದೆ, ಬೇರೆ ಬೇರೆ ಕಡೆ ಇದೆ. ಅದರಿಂದ ನಾವು ಅದನ್ನು ಕೇಳುವುದೇ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್. ಈಗ ನಿಮ್ಮನ್ನು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ನೀವು ಅಲ್ಲಿ ನೀವೇ ಹೇಳ್ತೀರಾ ನಿಮಗೆ 101% ಮೆಡಿಕಲ್ ಆಸ್ಪತ್ರೆ ಇಲ್ಲಿ ಬರಲೇಬೇಕು ಅಂತ ಅವರ ಬಾಯಲ್ಲಿ ಅವರು ಹೇಳುವಂಥ, ನೀವು ಮಾಧ್ಯಮದವರು ಮತ್ತೆ ಬನ್ನಿ ಖಂಡಿತ ಅದನ್ನು ಹೇಳ್ತಾರೆ. ನಾವು ಈ ವರ್ಷ ಅಂತೂ 52,000 ಕೋಟಿ ಏನು ಬಡವರಿಗೆ ಕೊಡಲಿಕ್ಕಿದೆ. ಅದಕ್ಕಾಗಿ ನಾವು ಯಾವುದೇ ಒತ್ತಡವನ್ನು ತಿಳಿದೆ. ನಮ್ಮ ಬಂಗೇರರಿದ್ದಾರೆ, ಅವರಿಗೂ ಹತ್ತಿರ ಆಗ್ತದೆ. ಈ ಕಡೆ ಸುಳ್ಯದವರಿದ್ದಾರೆ, ಅವರಿಗೂ ಹತ್ತಿರ ಆಗ್ತದೆ. ಎಲ್ಲದಕ್ಕೂ ಇದು ಮಧ್ಯೆ ಇರುವಂಥ ಒಂದು ಪುತ್ತೂರು ಜಾಗ. ಇದಕ್ಕೆ ನಾವು ಹೆಚ್ಚು ಕೊಡೋದಿಲ್ಲ. ಒಂದು 800-900 ಕೋಟಿ ಬರುವ ಬಜೆಟಿನಲ್ಲಿ, ನೆಕ್ಸ್ಟ್ ಬಜೆಟಿನಲ್ಲಿ ನಮಗೆ ಕೊಡಬೇಕು ಅಂತ ನಮ್ಮ ವಿನಂತಿ. ಭಾರಿ ದೊಡ್ಡ ವಿನಂತಿ. ಅಂದರೆ ಇದು ಭಾರಿ ನಾವು ಕೊಡಲೇಬೇಕು. ನಮ್ಮ ಬೇಡಿಕೆ ಅಲ್ಲ, ನಾವು ನಿಮ್ಮ ಹತ್ರ ಎಲ್ಲ ಜನರ ಪರವಾಗಿ ಇದು ಬೇಕಾಗುವಂಥ ಒಂದು ವಿಚಾರ. ಯಾಕಂತ ಹೇಳಿದರೆ, ನೀವು ಇಲ್ಲಿನ ಮೆಡಿಕಲ್ ಇಲ್ಲಿ ಏನು ಆಸ್ಪತ್ರೆ ಇದ್ದರೆ ಅದರಲ್ಲಿ ಹೊರಗಡೆ ಬೆಡ್ ಹಾಕಿ ಮಲಗುವಂಥ ಪರಿಸ್ಥಿತಿ ಈಗ ಇದೆ. ಯಾರೋ ಅಲ್ಲಿ ರೋಗಿಗಳು ಬರ್ತಾರೆ, ಅಲ್ಲಿ ಬೆಡ್ ಕಡಿಮೆ ಆಗಿ ಕೆಲವು ಸಲ ಮರುದಿವಸ ನೆಕ್ಸ್ಟ್ ಡೇ ಬನ್ನಿ, ಸೆಕೆಂಡ್ ಡೇ ಬನ್ನಿ, ಈ ಥರ ಪರಿಸ್ಥಿತಿಗಳು ಕೂಡ ಇದೆ. ಇದಕ್ಕೆ ಖಂಡಿತ ಸ್ಪಂದನೆ ಕೊಡ್ತಾರೆ. ನಾವು ಯಾವುದು ಹೋಗಿ ಕೇಳಿದರೂ
ಅಶೋಕ್ ರೈಗಳೇ ಸ್ವಲ್ಪ ನಿಧಾನ ಅಂತ ಹೇಳ್ತಾರೆ ಹೊರತು ಯಾವುದು ಇಲ್ಲ ಅಂತ ವಿಚಾರವನ್ನು ಇವತ್ತಿನವರೆಗೆ ಹೇಳೋದಿಲ್ಲ. ನೀವು ಯಾವುದನ್ನು ಬೇಕಿದ್ರೆ ಇಲ್ಲ ಅಂತ ಹೇಳಬೇಡಿ, ನಾವು ಹೇಳಿ, ನಾವು ಏನು ಅದರಲ್ಲಿ ಏನು ಕೇಳೋದಿಲ್ಲ. ಅದರ ಆಸ್ಪತ್ರೆ ಒಂದು ಮೆಡಿಕಲ್ ಆಸ್ಪತ್ರೆ ಒಂದು ಇಲ್ಲ ಅಂತ ಹೇಳಬೇಡಿ, ಬಾಕಿ ಯಾವುದೂ ಇಲ್ಲ ಅಂತ ಹೇಳಿದ್ರು ನಿಮ್ಮ ಜೊತೆ ನಾವು ಅದಕ್ಕೆ ಜೊತೆಯಲ್ಲಿ ಸೇರಿಕೊಳ್ತೇವೆ ಮಂತ್ರಿಗಳೇ. ಹಾಗೆ ಒಳ್ಳೆಯ ವಿಚಾರ, ಇವತ್ತು ಗೃಹ ಜ್ಯೋತಿಯನ್ನು ಪುತ್ತೂರಿನಿಂದ ಈ ಪುಣ್ಯದ ಮಣ್ಣಿನಲ್ಲಿ ಬಡವರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡುವಂಥ ಕೆಲಸವೂ ಆಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಏನಂತ ಹೇಳಿದರೆ ಎಲ್ಲ ವರ್ಗದ ಜನರನ್ನು ಮೇಲ್ದರ್ಜೆಗೆ ತರಬೇಕು, ಬಡವರನ್ನು ಮೇಲ್ದರ್ಜೆಗೆ ತರಬೇಕು ಅನ್ನುವ ವಿಚಾರ ಒಂದೇ ಇರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ವಿಚಾರವನ್ನು ನಮಗೆ MLAಗಳಿಗೆ ಮತ್ತು ಮಿನಿಸ್ಟ್ರಿಗಳಿಗೆ ಏನು ಒಂದು ಸಭೆಯನ್ನು ಏರ್ಪಡಿಸಿ ಅದರಲ್ಲಿ ಒಂದು ವಿಚಾರವನ್ನು ಹೇಳಿದರು. ಅನ್ನಭಾಗ್ಯವನ್ನು ಯಾಕೆ ತಂದಿದ್ದೇನೆ ಅಂತ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು. ನಾವೆಲ್ಲ ಭಾಷಣ ಮಾಡ್ತಾಯಿದ್ವಿ, ನಾವು ಕೂಡ ಭಾರಿ ಕಷ್ಟದಿಂದ ಮೇಲೆ ಬಂದವರು ಅಂತ. ಅವರು ಚಿಕ್ಕದಿರುವಾಗ ಅವರ ಮಂಡಿ ಇತ್ತಂತೆ, ಆ ಮಂಡಿ ಏನು ಅವರ ಮನೆಯಲ್ಲಿ, ಅಲ್ಲಿ ಊಟ ಸಿಗುವುದೇ ಭಾರಿ ಕಡಿಮೆ ಅಂತೆ ಅವ್ರಿಗೆ. ಆಗ ಊಟ ಸಿಗಬೇಕಿದ್ರೆ ಆ ಮಂಡಿಗೆ ಬಂದು ವಾರಕ್ಕೆ ಒಂದು ಸಲ ಆ ಊರಿನವರೆಲ್ಲ ಬಂದು ಊಟ ಕೇಳ್ತಾ ಇದ್ರಂತೆ. ಹಾಗೆ ಯಾರಾದರೂ ಬಂದರೆ, ಬಡವರು ಬಂದರೆ ವಾರದಲ್ಲಿ ಒಂದು ದಿವಸ ಅವರಿಗೆ ಊಟ ಕೊಡುವುದು ಅಂತ ಫಿಕ್ಸ್ ಮಾಡಿದ್ರಂತೆ. ಆಗ ಇವರು ಕೂಡ ಮುಖ್ಯಮಂತ್ರಿ ಆಗ್ತೇನೆ ಅಂತ ತಿಳ್ಕೊಂಡಿಲ್ಲ ಅಂತ. ಆಗ ಆಲೋಚನೆ ಮಾಡ್ತಾಯಿದ್ರಂತೆ, ಈ ರಾಜ್ಯದಲ್ಲಿ ಯಾರೂ ಕೂಡ ಹಸಿವಿನಲ್ಲಿ ಇರಬಾರ್ದು, ಇನ್ನೊಬ್ಬರ ಮನೆಗೆ ಹೋಗಿ ಊಟ ಕೇಳುವಂಥ ಪರಿಸ್ಥಿತಿ ಬರಬಾರ್ದು, ಅಲ್ಲಿ ಕೂಡ ವಾರಕ್ಕೆ ಒಂದು ಸಲ ಕೊಡುವಂಥ ಪರಿಸ್ಥಿತಿ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವತ್ತು ಪುನಃ 5 kg ಅಕ್ಕಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಅವರಿಗೂ ಬಡವರ ನೋವು ಗೊತ್ತಿರುವಂಥ ಒಂದು ಮುಖ್ಯಮಂತ್ರಿಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಗುಂಡೂರಾವ್ ಅವರು ನಮ್ಮ ಪುತ್ತೂರಿಗೆ ಬಂದಿದ್ದಾರೆ. ನಮಗೆ ಭಾರಿ ಹೆಮ್ಮೆ ಇದೆ, ನಮ್ಮ ಉಸ್ತುವಾರಿ ಮಂತ್ರಿಗಳು ಎಲ್ಲದಕ್ಕೆ ಸ್ಪಂದನೆ ಕೊಡುವಂಥ ವಿಚಾರಗಳು. ಮಂಗಳೂರಿನಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದು ಒಂದು ಬೆಂಚ್ ಮಾರ್ಕ್ ಆಗಬೇಕು ಅಂತ. ರೋಡು ಬಾಕಿದು ಎಲ್ಲ ಮಾಡ್ತಾರೆ, ರೋಡ್ ಮಾಡ್ತಾರೆ, ಇನ್ನೊಂದು ಕಡೆ ಕಾಂಕ್ರೀಟ್ ಹಾಕ್ತಾರೆ, ಬಡ್ತಾರೆ. ನಾವು ಮಾಡಿದ್ದು ಬೆಂಚ್ ಮಾರ್ಕ್ ಆಗಬೇಕು. ಬೆಂಚ್ ಮಾರ್ಕ್ ಅಂದರೆ ನನಗೆ ಮೆಡಿಕಲ್ ಕಾಲೇಜು ಮಂಗಳೂರಿನಲ್ಲೂ ಕೂಡ ನಾನು ವಿನಂತಿ ಮಾಡಿದ್ದೆ ಮೊನ್ನೆ ಮೀಟಿಂಗ್ನಲ್ಲಿ. ಅಲ್ಲಿ ಮಂಗಲ ಕಾರಿಡಾರ್ ಅಂತ ನಿಮ್ಮ ಈ 5 ವರ್ಷದ ನಿಮ್ಮ ಉಸ್ತುವಾರಿಯಲ್ಲಿ ಮಂಗಲ ಕಾರಿಡಾರ್ ಅಂತ ಮಾಡಬೇಕು. ಅದರಲ್ಲಿ ನಮಗೆ ಬರೀ 200 ಕೋಟಿ ಕೊಡಿ ವರ್ಷಕ್ಕೆ ಮಂಗಳೂರಿಗೆ. ಫಸ್ಟ್ ಕ್ಲಾಸ್ ಗುಂಡೂರಾವ್ ಅವರ ಇರುವಾಗ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ, ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಮಂಗಳೂರಿನಲ್ಲಿ ಮಂಗಲ ಕಾರಿಡಾರ್ ಅಂತ ಆಗಿದೆ. ಒಂದು 200 ಕೋಟಿ ಕೊಟ್ಟರೆ ಅದು ಕೂಡ ಒಂದು ಬೆಂಚ್ ಮಾರ್ಕ್ ಆಗ್ತದೆ ಅನ್ನುವ ವಿಚಾರವನ್ನು ಹೇಳುತ್ತಾ ಹೆಚ್ಚು ಒತ್ತಡವನ್ನು ಏನು ಕೊಡೋದು. ಯಾಕಂದರೆ ಮತ್ತೆ ನೀವು ಬರಲಿಕ್ಕಿಲ್ಲ, ಮತ್ತು ಪುತ್ತೂರಿಗೆ ಬರೋದು ಬೇಡ ಮರ್ರೆ, ಈ MLA ಒಂದೆಲ್ಲ ನನ್ನ ತಲೆ ತಿಂತಾನೆ ಅಂತ ತಿಳ್ಕೊಳ್ಬೇಡಿ. ಒಟ್ಟು ನಾವು ಕೇಳ್ತಾ ಇರುವಂಥದ್ದು ಅಭಿವೃದ್ಧಿಗೋಸ್ಕರ ನಿಮ್ಮ ಸಹಕಾರ ಇದೆ. ಯಾಕಂತ ಹೇಳಿದ್ರೆ 4 ಸಲ ಗೆದ್ದು ಬಂದವರು, ನಾವು ಬಾರಿ ಗೆದ್ದು ಬಂದವರು. ಅವರು 4 ಸಲ ಗೆದ್ದು ಬಂದು ತುಂಬ ಅನುಭವ ಉಳ್ಳವಂಥ ಉಸ್ತುವಾರಿ ಮಂತ್ರಿಗಳು. ನಿಮ್ಮನ್ನೆಲ್ಲ ಈ ಪುತ್ತೂರಿನ ಎಲ್ಲ ಕಾಂಗ್ರೆಸ್ಸಿನ ಪರವಾಗಿ, ಬಂಧುಗಳ ಪರವಾಗಿ ಈ ಪುತ್ತೂರಿಗೆ ನಿಮ್ಮನ್ನು ಸ್ವಾಗತ ಮಾಡುತ್ತಾ, ಎಲ್ಲ ನಿಮ್ಮ ಮುಂದಿನ ದಿವಸಗಳಲ್ಲಿ ನಮಗೆ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಮಾನ್ಯ ಪೋಷಕರೇ, ಪರಿಣಾಮಕಾರಿ ಮಿಷನ್ ಇಂದ್ರಧನುಷ್ 5.0 ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 2023 ಆಗಸ್ಟ್ ತಿಂಗಳ 7ರಿಂದ 12ರವರೆಗೆ, 2023 ಸೆಪ್ಟೆಂಬರ್ ತಿಂಗಳ 11ರಿಂದ 16ರವರೆಗೆ ಮತ್ತು 2023 ಅಕ್ಟೋಬರ್ ತಿಂಗಳ 9ರಿಂದ 14ರವರೆಗೆ ನಡೆಯಲಿದೆ. ಎಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರ, ಉಪಕೇಂದ್ರ ಹಾಗೂ ಅಂಗನವಾಡಿಗಳಲ್ಲಿ ಲಸಿಕೆಯನ್ನ ಉಚಿತವಾಗಿ ನೀಡಲಾಗುವುದು. ಆದುದರಿಂದ ತಪ್ಪಿದ ಪ್ರತಿ ಡೋಸ್ ಲಸಿಕೆ ತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮಗುವನ್ನ ರೋಗಗಳಿಂದ ದೂರವಿಡಲು ಇಂದೇ ನಿಮ್ಮ ಮಗುವಿನ ಲಸಿಕೆಯನ್ನ ಪೂರ್ಣಗೊಳಿಸಿ ದಡರ ರುಬೆಲ್ಲಾ ನಿರ್ಮೂಲನೆಗೆ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.